ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಕತೆ ಹೇಳ್ತೀನಿ. ಇದು ಅತ್ಯಂತ ಭಯಾನಕವಾದ ಕತೆ. ಹಾಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ಮೇನ್ ಆಗಿ ಇದು ನನ್ನ ಲೈಫಲ್ಲಿ ಆದಂಥ ಒಂದು ನೈಜ ಘಟನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡ್ತಾ ಹೋಗಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ನಾನು ಮುಂಚೆಯಾಗಿ ಜಾಸ್ತಿ ಪೀಟೆ ಕೊಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಸಿಂಪಲ್ ಆಗಿ ಶಾರ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಇದು ಆಕ್ಚುಲಿ ಆಗಿದ್ದು 90s ಕಾಲಘಟ್ಟದಲ್ಲಿ. ಆವಾಗ ನಾನು ಶಾಲೆಯಲ್ಲಿ ಓದ್ತಿದ್ದೆ. ಅವಾಗ ಒಂದು ಸುಮಾರು 5 ಅಥವಾ 6ನೇ ಕ್ಲಾಸಲ್ಲಿ ಓದ್ತಿರ್ಬೋದು. ಅವಾಗಿದ್ದು ಗಣೇಶ ಹಬ್ಬದ ಒಂದು ಟೈಮ್. ಅದು ನನಗೆ ಹಿಂದೂ ಹಬ್ಬದಲ್ಲಿ ಅತ್ಯಂತ ಇಷ್ಟವಾದ ಹಬ್ಬ ಅಂದ್ರೆ ಅದು ಗಣೇಶ ಹಬ್ಬ, ಹಾಗೆ ದೀಪಾವಳಿ. ನಾನು ಪ್ರತಿ ವರ್ಷ ಅದಕ್ಕಾಗಿ ಕಾಯ್ತಿರ್ತೇನೆ. ಆ್ಯಂಡ್ ಕೊನೆಗೂ ಆ ವರ್ಷ ಆ ಹಬ್ಬ ಬಂತು. ನಮ್ಮ ಮನೆ ಹಾಗೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ಹೇಗಿತ್ತಂದ್ರೆ, ಮನೆ ಮುಂದೆ ಒಂದು ಟಾರ್ ರೋಡು, ಹಾಗೆ ಟಾರ್ ರೋಡಿಂದ ಬಲಮುಖವಾಗಿ ಇಳಿದ್ರೆ ಒಂದು ಸ್ವಲ್ಪ ದೂರ ಕ್ರಮಿಸಿದ್ರೆ ಒಂದು ಸಾರ್ವಜನಿಕ ನಳ್ಳಿ ಸಿಗುತ್ತೆ. ಏರಿಯಾದ ಎಲ್ಲ ಜನರು ಕೂಡ ಅಲ್ಲೋಗಿ ನೀರು ಹಿಡಿತಾರೆ. ಅದು ಬೆಳಿಗ್ಗೆ 4 ಗಂಟೆ 5 ಗಂಟೆ ಆಗಿ ಹೋಗಿ ಅಪ್ಪ ಏನ್ ಮಾಡ್ತಿದ್ರು, ಹೋದ್ರೆ ನೀರು ಸಿಗಲ್ಲ ಅಂತ ಆದಷ್ಟು ಬೇಗ ಅಂದ್ರೆ 4 ಗಂಟೆಗೆ ಹೋಗಿ ಅಲ್ಲಿ ಕಾಯ್ತಿದ್ರು. ಅಂಡ್ ನೀರು ಬಂದ್ ಕೂಡಲೇ ಬೇಗ ಹೋಗಿ ನೀರನ್ನ ತುಂಬಿಸ್ಕೊಳ್ತಿದ್ರು. ಸೊ ಇದು ಪ್ರತಿದಿನ ನಡೀತಾ ಹೋಗ್ತಿತ್ತು. ನನ್ನ ದಿನಚರಿ ಹೇಗಿತ್ತಂದ್ರೆ, ಬೆಳಗ್ಗೆ 7-8 ಗಂಟೆ ಆಗಿದ್ದು ಶಾಲೆಗೆ ಹೋಗೋದು. ಹಾಗೆ ಹಬ್ಬದ ದಿನ ಲೇಟಾಗಿ ಹೇಳ್ತಿದ್ದೆ. ಹಾಗೆ ಪ್ರತಿ ವರ್ಷ ಏನಾಗಿತ್ತಂದ್ರೆ, ಲೇಟಾಗಿ ಹೇಳುವಂತ ಅನ್ಕೊಂಡ್ರು ಕೂಡ ನಾನು ಬೇಗ ಎದ್ದು ಕೂರ್ತಿದ್ದೆ, ಅಂದ್ರೆ 4 ಗಂಟೆ. ಹಾಗೆ ಆ ವರ್ಷದ ಹಬ್ಬ ದಿನ ಕೂಡ ನಾನು ಬೇಗ 4 ಗಂಟೆ ಆಗಿ ಎದ್ದು ಕೂತಿದ್ದೆ. ಅಮ್ಮ ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ರೆ ಅಪ್ಪ ನಳ್ಳಿ ಹತ್ರ ಹೋಗ್ತಿದ್ರು. ಅಂಡ್ ನಾನು ಹೊರಗೆ ಬಂದು ಮೆಟ್ಟಿಲ ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಿದ್ದೆ. ಕತ್ತಲಿದ್ರು ಕೂಡ ಅಲ್ಪ ಸ್ವಲ್ಪ ಬೆಳಕು ಅಲ್ಲಿ ಕವಿದಿತ್ತು. ಅವಾಗೇನಾಗುತ್ತೆ, ನಮ್ಮ ಮನೆಯ ಎದುರುಗಡೆಯಿಂದ ಯಾರೋ ನಮ್ಮ ಮನೆ ಕಡೆ ಓಡಿ ಬರ್ತಿರೋ ಹಾಗೆ ನನಗೆ ಭಾಸವಾಗುತ್ತೆ. ಮೊದಲಿಗೆ ನಾನು ಇದ್ಯಾವುದೋ ಅಮಾನುಷ ಶಕ್ತಿ ಅಂತ ಅನ್ಕೊಳ್ತೇನೆ. ಬಟ್ ಆ ಆಕೃತಿ ಹತ್ತಿರ ಬರ್ತಿದ್ದಾಗಲೇ ಗೊತ್ತಾಗಿದ್ದು ಅದು ಯಾವುದೇ ಶಕ್ತಿ ಅಲ್ಲ, ಅದು ನನ್ನ ಅಪ್ಪ ಅಂತ. ಅವರು ಹತ್ತಿರ ಬಂದ ಕೂಡಲೇ ನನಗೆ ವಾರ್ನ್ ಮಾಡೋಕೆ ಶುರು ಮಾಡ್ತಾರೆ. ಈ ಕೂಡಲೇ ಎದ್ದೋಗು ಒಳಗೋಗುವಂತ ನನ್ನ ಒಳ ಕರ್ಕೊಂಡೋಗಿ ಬಾಗಿಲು ಕ್ಲೋಸ್ ಮಾಡ್ತಾರೆ. ಆವಾಗ ಅಮ್ಮ ಕೂಡ ಬರ್ತಾರೆ, ಬಂದು ಕೇಳ್ತಾರೆ ಏನಾಯ್ತು ಅಂತ. ಆವಾಗ ಅಪ್ಪ ಆಗಿದ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ನಾನು ಎಂದಿನಂತೆ ಇವತ್ತು ನಳ್ಳಿ ಹತ್ತಿರ ನೀರಿಗಾಗಿ ಕಾಯ್ತಾ ಕೂತಿದ್ದೆ. ಒಂದು ಸ್ವಲ್ಪ ಹೊತ್ತು ಏನು ಕೂಡ ಆಗಲಿಲ್ಲ. ಆಮೇಲೆ ಏನಾಯ್ತು, ನನ್ನ ಕಿವಿಗೆ ಯಾವುದೋ ಶಬ್ದ ಕೇಳಿದಂತೆ ಭಾಸವಾಯಿತು. ಲೈಕ್ ಯಾರೋ ನಡ್ಕೊಂಡು ಬರ್ತಿರೋ ಹಾಗೆ ಹೆಜ್ಜೆ ಶಬ್ದ. ಮೊದಲಿಗೆ ಭ್ರಮೆ ಅಂತ ಸುಮ್ಮನಾದೆ. ಆದರೆ ಆಮೇಲೆ ಗೊತ್ತಾಯ್ತು ಯಾವುದೋ ಗೆಜೆ ಶಬ್ದ ಕೇಳಿ ಬರ್ತಿದೆ ಅಂತ. ಆ ಒಂದು ನಿಶಬ್ದದಲ್ಲಿ ಅದರ ಶಬ್ದ ನನಗೆ ಜೋರಾಗಿ ಕೇಳಿ ಬರ್ತಿತ್ತು. ನಾನು ಏನಿರ್ಬೋದಂತ ಕುತೂಹಲದಲ್ಲಿ ಆ ಕಡೆ ರಸ್ತೆ ಕಡೆ ನೋಡಿದ್ರೆ ಅಲ್ಲಿ ಯಾವುದೋ ಒಬ್ಬ ಹೆಂಗಸು ಬೆಳೆ ಸೀರೆ ಉಟ್ಟು ಕೂದಲು ಎಲ್ಲ ಬಿಡ್ಕೊಂಡು ವಿಚಿತ್ರವಾಗಿ ನಿಧಾನವಾಗಿ ನಡ್ಕೊಂಡು ಬರ್ತಿರ್ತಾಳೆ. ಈ ದೆವ್ವದ ಉದ್ದವಾದ ಕೂದಲು ಅಂದ್ಕೊಳ್ಳೆ ನೆನಪಾಯಿತು. ಅದಕ್ಕಿರುವಷ್ಟು ನಮ್ಮಲ್ಲಿ ಕೆಲವರಿಗೆ ಕೂದಲು ಬೆಳವಣಿಗೆ ಆಗಲ್ಲ. ಕೂದಲು ಉದುರುವಿಕೆಯ ಸಮಸ್ಯೆ ತುಂಬ ಇದೆ. ಅದಕ್ಕೆ ಇಲ್ಲೊಂದು ಉಪಾಯ ಇದೆ. ಅದೇನಪ್ಪ ಅಂದರೆ ಮ್ಯಾನ್ ಮ್ಯಾಟರ್ಸ್ ಹೇರ್ ಗ್ರೋತ್ ಸೀರಮ್ ರೋಲ್. ಈ ಪ್ರಾಡಕ್ಟ್ ನಿಮಗಾಗಿ. ಇದು ಇಂಡಿಯಾದ ಫಾಸ್ಟ್ ರೋಲ್ ಆನ್ ಹೇರ್ ಗ್ರೋತ್ ಸೀರಮ್. ಫಾಸ್ಟಾಗಿ ಸೀರಮ್ ಹೇರಲ್ಲಿ ಅಬ್ಸರ್ವ್ ಆಗುತ್ತೆ. 100% ಆಲ್ಕೋಹಾಲ್ ಫ್ರೀ ಆ್ಯಂಡ್ ಸೇಫ್ ಟು ಯೂಸ್. ಟ್ರಾವೆಲ್ ಮಾಡುವಾಗ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈಸಿ ಅಪ್ಲಿಕೇಶನ್. ಜಸ್ಟ್ 3 ಮಂತ್ಸಲ್ಲಿ ನೀವು ಹೇರ್ ಗ್ರೋ ಆಗುವ ರಿಸಲ್ಟ್ನ ನೋಡ್ಬೋದು. ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ 3% ರೆಡಿನ್ ಸಾಯಿಲ್, 2% ಅನಗೇನ್, 1% ಅಮಿನಿಸಾ. ಈ ಆಕ್ಟಿವಿಟಿ ಏನಿದೆ ಕ್ಲಿನಿಕಲಿ ಅಪ್ರೂವ್ ಆಗಿದೆ ಹೇರ್ ಗ್ರೋತ್ ಆಗಲಿಕ್ಕೆ. ಈ ಪ್ರಾಡಕ್ಟ್ನ ಬೆನಿಫಿಟ್ಸ್ ಅಂದರೆ ಹೇರ್ ಗ್ರೋತ್ ಆ್ಯಂಡ್ ಇಂಪ್ರೂವ್ ಹೇರ್ ಡೆನ್ಸಿಟಿ, ಇಂಪ್ರೂವ್ಸ್ ರೀಜನರೇಷನ್ ಆಫ್ ಹೇರ್ ಫಾಲಿಕಲ್ಸ್, ರೀಕ್ರಿಯೇಟ್ ದ ಫಾಲಿಕಲ್ಸ್ ಆ್ಯಂಡ್ ಬೂಸ್ಟ್ ದ ಹೇರ್ ಗ್ರೋತ್. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ರೋಲರ್ನ ಡೈರೆಕ್ಟಾಗಿ ಎಫೆಕ್ಟ್ ಆಗಿರುವ ಏರಿಯಾಕ್ಕೆ ರೋಲ್ ಮಾಡಿ, ಮಲ್ಟಿಪಲ್ ಟೈಮ್ ರೋಲ್ ಮಾಡಿ ಟಿಲ್ 1 ml ಆ ಸೀರಮ್ ಫಿನಿಶ್ ಆಗುವವರೆಗೆ. ಆ್ಯಂಡ್ ಅದರ ಲೇಬಲ್ ಏನಿದೆ ಅದರ ಸೈಡಲ್ಲಿದೆ. ಅದಾದ ನಂತರ 6 to 7 ಅವರ್ಸ್ ಆದಮೇಲೆ
ಹೇರ್ ವಾಶ್ ಮಾಡಬೇಕು. ಈ ಪ್ರಾಡಕ್ಟ್ ಮ್ಯಾನ್ಮ್ಯಾಟಸ್ ಆ್ಯಪಲ್ಲಿ ಲಭ್ಯವಿದೆ. ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ್ಯಪ್ನ ಹೋಗಿ ಡೌನ್ಲೋಡ್ ಮಾಡಿ ಹಾಗೆ ಅದರಲ್ಲಿರುವ ಆ ಸೀರಮ್ನ ಬೈ ಮಾಡಿ ನಿಮ್ಮ ರಿಸಲ್ಟ್ನ ನೀವೇ ನೋಡ್ಕೊಳ್ಳಿ. ನಾನು ಮೊದಲಿಗೆ ಇದ್ಯಾವುದು ಮನುಷ್ಯ ಅಂತ ಅಂದ್ಕೊಂಡೆ, ಆದರೆ ಆಮೇಲೆ ಗೊತ್ತಾಯಿತು ಇದ್ಯಾವುದೇ ಮನುಷ್ಯ ಅಲ್ಲ, ದೆವ್ವ ಅಂತ. ಆ್ಯಂಡ್ ಗಾಬರಿಂದ ಅದೇ ಕೂಡಲೇ ಓಡಿ ಬಂದೆ ಅಂತ ಅವರು ಮಾತು ತಿಳಿಸ್ತಾರೆ. ಆ್ಯಂಡ್ ಅವ್ರು ಹೇಳ್ತಾರೆ ಆ ದೆವ್ವ ಏನಿದೆ ಅದು ಇವಾಗ ನಮ್ಮ ಮನೆಯಿಂದ ಪಾಸ್ ಆಗುತ್ತೆ, ಈ ಕಡೆನೇ ನಡ್ಕೊಂಡು ಬರ್ತಿದೆ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ ಹಾಗಾದರೆ ನಾವು ಕೂಡ ನೋಡುವ, ಚೆಕ್ ಮಾಡುವ ಅದು ದೆವ್ವನ ಮನುಷ್ಯನಂತ. ಅವರು ಬಾಗಿಲನ್ನು ಅರ್ಧ ಓಪನ್ ಮಾಡಿ ಒಂದು ಸಣ್ಣ ಕಿಂಡಿಲಿ ಎಣುಕಿ ನೋಡ್ತಾರೆ. ಅಪ್ಪ ಹೇಳಿದ ಅಷ್ಟು ಕಥೆನ ಕೇಳಿದ ನನಗೆ ಕುತೂಹಲವಾಯಿತು. ದೆವ್ವನ ಹೇಗಿರ್ಬೋದಂತ ನಾನು ಕೂಡ ನೋಡೋಕ್ಕೆ ಮುಂದಾದೆ. ಆ್ಯಂಡ್ ಅವರ ಕಾಲು ಕೆಳಗಿಂದ ಬಾಗಿಲ ಸಂದಿಯಿಂದ ಎಣುಕಿ ನೋಡಿದೆ. ಆವಾಗ ನನಗೆ ಅಪ್ಪ ಹೇಳಿದ ಅದೇ ಶಬ್ದ ಕೇಳಿ ಬಂತು. ಅಂದರೆ ಯಾರೋ ಒಬ್ಬ ಹುಡುಗಿ ನಡ್ಕೊಂಡು ಹೋಗ್ತಿರುವ ಕೆಜೆ ಶಬ್ದ, ಜಲ್ ಜಲ್ ಅಂತ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಯಾವುದೋ ಒಬ್ಬ ಹೆಂಗಸು ಬಿಳಿ ಸೀರೆ ಉಟ್ಟು ಕೂದಲೆಲ್ಲ ಬಿಟ್ಕೊಂಡು ನಿಧಾನವಾಗಿ ನಡ್ಕೊಂಡು ಹೋಗ್ತಿರ್ತಾಳೆ. ಅದು ಅಪ್ಪ ಯಾವ ರೀತಿ ಹೇಳಿದ್ರು ಆ ಹುಡುಗಿ ಅದೇ ರೀತಿ ಇದ್ಲು. ಆ್ಯಂಡ್ ಅವಳು ನಡ್ಕೊಂಡು ಹೋಗ್ತಾ ಹೋಗ್ತಾ ಮುಂದೆ ಹೋಗಿ ಒಂದೇ ಸಮನೆ ಮಾಯವಾಗಿ ಬಿಡ್ತಾಳೆ. ಅಪ್ಪ ಅದೇ ಕೂಡಲೇ ಹೋಗಿ ರೋಡಲ್ಲಿ ಚೆಕ್ ಮಾಡ್ತಾರೆ ಎಲ್ಲೋದ್ರು ಅಂತ. ಬಟ್ ಆ ರೋಡಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ನಿಜವಾಗ್ಲೂ ಇದೊಂದು ವಿಚಿತ್ರವಾದ ಘಟನೆ ಅಂತ ಹೇಳ್ಬೋದು. ಅಪ್ಪನ ಪ್ರಕಾರ ಆ ರೋಡಲ್ಲಿ ಆ ಟೈಮಲ್ಲಿ ಯಾರು ಕೂಡ ತಿರುಗಲ್ಲ. ಜನ ತಿರುಗೋದು ಏನಿದ್ರು 7 ಗಂಟೆ ಮೇಲೆ. ನಾನು ದಿನ ನೋಡಿದಾಗೆ ಈ ಟೈಮಲ್ಲಿ ತಿರುಗೋದಿಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳಿದರು. ಹಾಗಾದರೆ ಇದು ಯಾರು? ಇದು ಕನ್ಫರ್ಮ್ ಆಗಿ ದೆವ್ವ ಅಂತ ಅವರ ಒಂದು ವಾದ. ಇವನ್ ನನ್ನ ವಾದ ಕೂಡ ಅದೇ, ದೆವ್ವನೇ ಅಂತ. ಬಟ್ ಅದು ದೆವ್ವನ ಇಲ್ಲ ಭ್ರಮೆನ ಅಂತ ನಿಮ್ಗೇನನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.